ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಆಯುಷ್ಮಾನ್ ಭಾರತ್ಗೆ 7 ವರ್ಷ, ಮೋದಿ ಕೃತಜ್ಞತೆ, ಸಾರ್ವಜನಿಕ ಚಿಕಿತ್ಸಾ ರಂಗದಲ್ಲಿ ಕ್ರಾಂತಿ. ಆವಿಷ್ಕಾರ ಕ್ಷೇತ್ರದಲ್ಲಿ ಭಾರತದ ದೃಢ ಹೆಜ್ಜೆ, ರ್ಯಾಂಕಿಂಗ್ನಲ್ಲಿ 38ನೇ ಸ್ಥಾನಕ್ಕೆ ಜಿಗಿತ ಅಮಿತ್ ಶಾ. ಸರ್ಕಾರಿ ನೌಕರರಿಗೆ ದಸರಾ ಗಿಫ್ಟ್, ಅಕ್ಟೋಬರ್ 1ರಿಂದ ಆರೋಗ್ಯ ಸಂಜೀವಿನಿ ಜಾರಿ, 25 ಲಕ್ಷ ಜನರಿಗೆ ಆಸರೆ. ವೀಸಾ ಶುಲ್ಕ ಏರಿಕೆ ಹೊಸ ಅರ್ಜಿಗಳಿಗಷ್ಟೇ ಅನ್ವಯ, ಈಗಾಗಲೇ H1B ವೀಸಾ ಹೊಂದಿರುವವರಿಗೆ ಸಮಸ್ಯೆ ಇಲ್ಲ. ಶ್ವೇತಭವನ ಸ್ಪಷ್ಟನೆ, ಭಾರತೀಯ ಟೆಕ್ಕಿಗಳು ನಿರಾಳ. ಏಷ್ಯಾ ಕಪ್ ಟಿ20 ಟೂರ್ನಿ, ಟೀಂ ಇಂಡಿಯಾ ಬಾಂಗ್ಲಾದೇಶ ಸೂಪರ್ 4 ಪಂದ್ಯ, ಇಂದು ಗೆದ್ದರೆ ಭಾರತ ಫೈನಲ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ನಿಗದಿ, ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. 26ಕ್ಕೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ, ಗಂಗಾರತಿ ಮಾದರಿಯಲ್ಲಿ ಮೊದಲ ಬಾರಿಗೆ ಕಾವೇರಿಗೂ ಪೂಜೆ. ಕೆಪಿಸಿಎಲ್ 404 ಹುದ್ದೆ ಮರುಪರೀಕ್ಷೆ ಆದೇಶ, ಮೇಲ್ಮನವಿ ಅರ್ಜಿ ವಜಾ, ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಕೋಲ್ಕತ್ತಾ 4 ದಶಕದ ದಾಖಲೆ ಮಳೆಗೆ 10 ಬಲಿ, 4 ದಶಕದಲ್ಲಿ ಏಕದಿನದ ಅತ್ಯಧಿಕ ಮಳೆ. ಕಿರಿಯರ ಫುಟ್ಬಾಲ್ನಲ್ಲಿ ಮಿನರ್ವಾ ಮಿಂಚು, ಯುರೋಪ್ 14 ವಯೋಮಿತಿ ಟೂರ್ನಿಗಳಲ್ಲಿ 3 ಪ್ರಶಸ್ತಿ ಗೆಲುವಿನ ಐತಿಹಾಸಿಕ ಸಾಧನೆ.